ಲೇ ಪಾಟ್ಲೆ, ನಾನು ಊರಲ್ಲಿ ಇಲ್ದಿದ್ದಾಗ ಇಲ್ಲಿ ಏನಾಯ್ತು ಅಂತ ಸರಿಯಾಗಿ ಹೇಳ. ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದೀಯ ತಮ್ಮ? ಏನು ಕಾಣ್ದೆ ಇರೋ ಮಗು ತರ ಆಡ್ಬೇಡ. ಅಪ್ಪ ಹೆಂಗೆ ಭವಾನಿ ಮೇಲೆ ಕೋಪ ಆದೆ. ಅಪ್ಪ ಹೆಂಗೆ ಅವಳ ಮುಖ ನೋಡಿದ್ರೆ ಆಗಕ್ಕಿಲ್ಲ. ಈ ಜನ್ಮದಾಗೆ ಅವಳ ಮುಖ ದರ್ಶನ ಮಾಡಕ್ಕೆ ಇಷ್ಟ ಪಡಕ್ಕಿಲ್ಲ ಅನ್ನೋದು ಸತ್ಯ. ಆದ್ರೆ ಇವತ್ತು 8 ಜನದ ಮುಂದೆನೂವೆ ಅವಳು ಬಸ್ತ್ರಿ ಅಂತ ಗೊತ್ತಿದ್ರು ಅವಳನ್ನ ಮಷ್ಟಂಗ್ ಕತ್ರಸಕ್ ಹೋದ್ರು ಅಂತಂದ್ರೆ ಕಾರಣ ಬೇರೆ ಏನೋ ಅದಕ್ಕಲ್ಲ. ಅದು ಭವಾನಿ ಅಕ್ಕ ಬಂದು ಅಪ್ಪಯ್ಯ ಅಂದ್ರಲ್ಲ, ಅದು ಬಂದಿರ್ಬೇಕು ಅಂತಮ್ಮ. ಏಯ್, ಸುಳ್ ಮಗಳು ಬೇಡ. ಅಪ್ಪ ಏನ್ ಮುಖದಲ್ಲಿ ಇದ್ದಿದ್ ಕೋಪ, ಚಿಕ್ಕಪ್ಪ ದ್ವೇಷ ಸಾಧ್ಸಕ್ ನಿಂತಿದ್ಯಾ ಅಂತ ಹೇಳಿದ್ ಮಾತು, ಇದೆಲ್ಲ ಬೇರೆ ಕಾರಣನೇ ಹೇಳ್ತಾ ಇದೆ. ಏನ್ಲ ಅದು? ನಾನು ಊರಲ್ಲಿ ಇಲ್ದೇ ಇದ್ದಾಗ ಏನಾಯ್ತು ಅಂತ ಸತ್ಯ ಹೇಳ್ಬಿಡು. ಅಂತಮ್ಮ ಅದು ಅದು ಹೇಳ. ಮಾವಯ್ಯ ಜೈಲ್ಗೆ ಹೋಗೋ ಕಾರಣ ಅವಳೆ. ಏನ್ ಮಾತು ಅಂತ ಹೇಳ್ತಾ ಇದ್ದಿಲ್ಲ. ಭವಾನಿ ಅಕ್ಕನ್ ಬಗ್ಗೆ ಹಿಂಗೆಲ್ಲ ಸುಳ್ಳು ಹೇಳ್ಬೇಡಕಲ್ಲ. ನಾನೇ ಸುಳ್ಳು ಹೇಳಿ ಅಂತಮ್ಮ, ಅಷ್ಟೆಲ್ಲ ಮಾಡಿದ್ದು ಅವಳೆ. ಯಾರ್ಲ ಹಂಗಂತ ಹೇಳಿದ್ದು? ಇನ್ಯಾರು? ಅವಳಿಗೆ ಫೋನ್ ಕೊಟ್ಟಿದ್ನಲ್ಲ ಆ ಲೋಕಿ. ಹ್ಞೂ ಅಂತಮ್ಮ, ಆ ಲೋಕಿನೇ ಹೇಳಿದ್ದು ಅಂತಮ್ಮ. ನೀನ್ ಊರ್ಗ್ ಹೋಗಿದಾಗ ಆ ಸುಭಾಷನ ಆ ಲೋಕಿನ ಕರ್ಕ ಬಂದು ಮಾವಿನ ಮುಂದ್ಗಡೆ ನಿಲ್ಲಿಸ್ದ. ಅವಾಗ್ಲೇ ಆ ಲೋಕಿ ಎಲ್ಲ ಸತ್ಯನು ಹೇಳಿದ್ದು. ಆಮ್ಯಾಕೆ ನಿಮ್ಗೆ ಸತ್ಯ ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ಅವ್ರು ನನಗೆ ದುಡ್ಡು ಕೊಟ್ಬಿಟ್ಟು ಬಾಯಿ ಮುಚ್ಚಿಸ್ಬಿಟ್ರು. ಈಗ್ಲಾರು ಅವಳು ಯಾರು ಅಂತ ಬಾಯ್ ಬಿಡ್ಲಾ? ನಿಮ್ ಮಗಳು ಭವಾನಿ ಗೌಡ್ರೆ. ಮನ್ಕಲ್ಲಿ ದ್ವೇಷ ಇಟ್ಕೊಂಡು ಹಿಂಗೆಲ್ಲ ಮಾಡೋಳಲ್ಲ, ಅವಳನ್ನ ಸುಮ್ಕೆ ಬಿಡೋದ್ ಬೇಡ. ಇದೇನಾರ ಭದ್ರನ್ ಕಿವಿಗ್ ಬಿದ್ರೆ ಏನಾಗದೆ ಅಂತ ಯಾರಾದ್ರೂ ಒಬ್ರು ಯೋಚನೆ ಮಾಡಿದೀರಾ? ಅವನೇನಾದ್ರೂ ಹೆಚ್ಚು ಕಡಿಮೆ ಮಾಡಿ ಜೈಲ್ ಸೇರ್ಕೊಂಡ್ರೆ ನಾವೆಲ್ಲ ನೆಮ್ಮದಿಯಾಗಿರಕ್ಕಾಗ್ತದೆ? ಇಷ್ಟಾಯ್ತು ಅಂತಮ್ಮ. ನಾನು ಊರಿಂದ ಬರೋಷ್ಟೊತ್ತಿಗೆ ಈಟೆಲ್ಲ ಆಯ್ತಲ್ಲ. ಭವಾನಿ ಅಕ್ಕ ಫೋನ್ ಮಾಡೋಳೆ ಅನ್ನೋದನ್ನ ನನ್ ಕೈ ನಂಬಕ್ ಆಯ್ತಾ ಇಲ್ಲ. ಅಂತಮ್ಮ, ಆ ಲೋಕಿನೇ ಹೇಳಿಲ್ವಾ ನಿಮ್ ಮಗಳೇ ಮಾಡಿರೋದು ಅಂತ? ಇಲ್ಲ ಕಳಕ್ವಾಟ್ಲೆ, ಇಲ್ಲಿ ಬೇರೆ ಏನೋ ಮಸ್ಲತ್ ನಡ್ತದೆ. ಮೊದ್ಲು ಅದೇನು ಅಂತ ತಿಳ್ಕೋಬೇಕು. ಯಾಕಂದ್ರೆ ಭವಾನಿ ಅಕ್ಕ ಅಂತ ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈಗ ಲೋಕೆ ಎಲ್ಲಿದನು ಅಂತ ತಿಳ್ಕ. ಸತ್ಯ ಏನು ಅನ್ನೋದನ್ನ ನಾನ್ ಕಕ್ಕಿಸ್ತೀನಿ. ನಿನ್ ಗುರಿ ಸಾಧಿಸೋದಕ್ಕೆ ಒತ್ತಾಸೆಯಾಗಿ ನಿಂತು ನಿನ್ನ ಆಸೆ ನೆರವೇರಿಸ್ಬೇಕು ಅಂತ ತೀರ್ಮಾನ ಮಾಡಿ ಈ ಪುಸ್ತಕ ತಂದೀವ್ನಿ. ನೀನ್ ಚಂದಾಗಿ ಓದಿ ಡಾಕ್ಟರ್ ಆಗ್ಬೇಕು ಅಂತವ. ನಿನ್ ಜೊತೆಗೆ ನಾನಿವ್ನಿ. ಇವಾಗಿದು ಬರೀ ನನ್ನ ಕನಸು, ನನ್ನ ಆಸೆ ಅಲ್ಲ. ನಮ್ಮ ಗೌಡ್ರು ಆಸೆ ಅನ್ಮಾಕೆ ನಾನು ಸಂದಾಗಿ ಸಾಧನೆ ಮಾಡಿ ಅವ್ರ ನಂಬಿಕೆನ ನಾ ಉಳಿಸ್ಕತೀನಿ. ನಮ್ಮವ್ವ ಯಾವಾಗ್ಲೂ ಹೇಳೋಳು, ಇಂಥ ಗಂಡನ್ನ ನೀನ್ ಪಡೆಯಕ್ಕೆ
ಸಾನೆ ಪುಣ್ಯ ಮಾಡಿದ್ಯಾ ಅಂತ. ಅವ್ರು ಹೇಳ್ದಂಗೆ ನಾನು 7 ಜನ್ಮದ ಪುಣ್ಯ ಮಾಡಿದ್ದೀನಿ. ವಾ ಹುಲಿಕೆರಮ್ಮ, ಏನವ ತಾಯಿ ಇದು ಅವಾಗ ಒಕ್ಕಸ್ಕೊಂಡ್ಬಿಡುತ್ತೆ. ಅಜ್ಜಿ, ನೀವು ಮಂಡಿ ನೋವು ಅಂತ ಹೇಳ್ತಾ ಇದ್ರಲ್ಲ, ಅದಕ್ಕೆ ಔಷಧಿನ ತಕೊಂಬಂದಿವ್ನಿ. ಇದನ್ನ ಹಚ್ಚಿ 1 ಗಂಟೆ ಬಿಟ್ಟು ಬಿಸಿ ಬಿಸಿ ನೀರ್ ಹಾಯ್ಕೊಂಡ್ರೆ ನೋವು ಕಮ್ಮಿ ಆಯ್ತದೆ. ಪರವಾಗಿಲ್ಲ ಕಣಮ್ಮಿ, ನೀನು ನಿಮ್ ಊರಿಗೆ ಹೋಗುವಾಗ ನಾನು ಹೇಳಿದ್ದನ್ನ ಗೆಪ್ತಿಯಲ್ಲಿ ಇಟ್ಕೊಂಡು ಬರುವಾಗ ಔಷಧಿ ತಗೊಂಬಂದ್ಬಿಟ್ಟಿದೀಯಾ. ನಿನಗೂ ಹೊಸಿ ಜವಾಬ್ದಾರಿ ಅದೇ. ಮಗಳನ್ನ ನಾನು ಒಂದ್ ಮಾಡ್ತೀನಿ, ನಿಮ್ಮಿಂದ ದೂರ ಆಗಿರೋ ಪಿರುತಿನ ನಾನ್ ಮತ್ತೆ ಸಿಗೋ ತರ ಮಾಡ್ತೀನಿ. ಹಂಗಂತ ನಿಮಗ್ ಮಾತ್ ಕೊಡ್ತೀವ್ನಿ. ಅಜ್ಜಿ, ನಿಮ್ ತವ ಒಂದ್ ವಿಷಯ ಮಾತಾಡ್ಬೇಕಿತ್ತು. ಅದೇನು ಹೇಳು. ಅಜ್ಜಿ, ಅದು ಭವಾನಿ. ನಿಲ್ಲಿಸ್ಬಿಡು. ಮುಂದಕ್ಕೆ ನೀನು ಉಸಿರು ತೆಗಿಬೇಡ. ಅವಳ ಬಗ್ಗೆ ನಿನ್ನ ಮನಸ್ಸಲ್ಲಿ ಏನಾದ್ರೂ ಮಾತಾಡ್ಬೇಕು ಅಂತ ಇದ್ರೆ ಅದನ್ನ ಇಲ್ಲೇ ಸಾಯಿಸ್ಬಿಡು. ಅಜ್ಜಿ, ಅವ್ರೇನೋ ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ರು. ಗೊತ್ತಿಲ್ದೆ ಮಾಡಿದ್ಲಾ? ಏನೇ ಗೊತ್ತಿಲ್ದೆ ಮಾಡಿದ್ಲು? ಅವಳು ಮಾಡಿರೋದನ್ನ ನೆನೆಸ್ಕೊಂಡ್ರೆ ಅವಳನ್ನ ಕತ್ತರಿಸಿ ಹಾಕ್ಬೇಕು ಅಂತ ನನ್ ರಕ್ತನೇ ಕುದಿತದೆ. ಅಂಥದ್ರಲ್ಲಿ ನನ್ ಮಗನ್ಗೆ ಇನ್ನಂಗೆ ಆಗಿರ್ಬೇಕು. ಅವಳೇನಾದ್ರೂ ಅಪ್ಪಿ ತಪ್ಪಿ ಅವನ ಕೈಗೆ ಸಿಕ್ಕಿದ್ರೆ ಕೊಚ್ಚಾಕ್ಬಿಡ್ತಾವನೆ. ಅಜ್ಜಿ, ಅದು ಮಾತಾಡ್ಬೇಡ ಅಂತ ಹೇಳ್ದೆ ತಾನೆ. ಅವಳ ಬಗ್ಗೆ ನಿನಗೇನ್ ಗೊತ್ತಿದೆ ಅಂತ ಅವಳ ಪರ ವಕಾಲತ್ ವಹಿಸ್ಕೊಂಡ್ ಬಂದಿದೀಯೇ? ಮಂಡಿ ನೋವಿಗೆ ಔಷಧಿ ಹಚ್ಚೋ ನೆಪದಲ್ಲಿ ನನ್ನ ಮನ್ಸಿಗೆ ನೋವು ಕೊಡೋದಕ್ ಬಂದಿದೀಯಾ? ಅಯ್ಯಯ್ಯೋ ಅಜ್ಜಿ, ಹಂಗಲ್ಲ. ಹಂಗೂ ಇಲ್ಲ ಹಿಂಗೂ ಇಲ್ಲ. ನನ್ ಕಣ್ಣು ಮುಂದ್ಗಡೆ ಕೂತ್ಕೋಬೇಡ, ಹೊಂಟೋಗೋ. ನಿಂಗೆ ನೋಡ್ತಿರೋದು. ದೊಡ್ಡದಾಗಿ ಆ ಮನೆ ಆಳಿ ಪರವಾಗಿ ಮಾತಾಡಕ್ ಬಂದ್ಬಿಟ್ಲು. ಗೌಡ್ರೆ, ಯಾಕೆ ಗೌಡ್ರೆ ಯಾಕೆ ಹಂಗ್ ನೋಡ್ತಿದ್ದೀರಿ? ಆಟ ಆಡ್ತಿದ್ದೆ ಅಂತನಾ? ಇದನ್ನ ಆಟ ಆಡ್ಬಾರ್ದಾ? ಗೌಡ್ರೆ, ನಾನೇನ್ ತಪ್ಪು ಮಾಡ್ದೆ ಅಂತ ಹಿಂಗ್ ಹೊಡಿತಿದ್ದೀರಿ? ಅಲ್ಲ, ಏನಕ್ಕೆ ಹೊಡಿತಿದ್ದೀರ ಅಂತ ಹೇಳ್ಬಿಟ್ಟು ಆದ್ರೂ ಹೊಡೀರಿ ಗೌಡ್ರೆ. ಮಗನೇ, ನೀನ್ ಮಾಡ್ರ ಕೆಲ್ಸಕ್ಕೆ ಬರೀ ಹೊಡಿಯೋದಲ್ಲ, ಸಿಗ್ದು ತೋಳ ಕಟ್ಬಿಡ್ತೀನಲ್ಲ. ಯಾಕೆ ಹೊಡಿತಿದ್ರಿ ಅಂತ ಹೇಳ್ಬಿಟ್ಟು ಹೊಡೀರಿ ಗೌಡ್ರೆ. ಗೌಡ್ರೆ ಗೌಡ್ರೆ ನಾನೇನ್ ತಪ್ಪು ಮಾಡ್ದೆ ಅಂತ ಹಿಂಗ್ ಮಾಡ್ತಿದ್ರಿ? ಕಟ್ತಿದ್ರಿ ಗೌಡ್ರೆ, ದಯವಿಟ್ಟು ಬಿಟ್ಬಿಡಿ. ನೀನ್ ಹೇಳಿದ್ ಸತ್ಯನೇಲ್ಲ? ದಿಟ್ವಾಗ್ಲೂ ಫೋನ್ ಮಾಡಿದ್ ಭವಾನಿನೇನಿಲ್ಲ? ಇವತ್ ಸತ್ಯ ಹೇಳ್ದೆಲ್ಲ ಹೋದ್ರೆ
ನೀನ್ ತಿಥಿ ಆಗೋದಂತೂ ಗ್ಯಾರಂಟಿ ಕಲ. ಗೌಡ್ರೆ ಗೌಡ್ರೆ ಸತ್ಯ ಹೇಳ್ತೀನಿ, ಸತ್ಯ ಹೇಳ್ತೀನಿ ಗೌಡ್ರೆ. ಏನು ಮಾಡ್ಬೇಡಿ, ಎಲ್ಲ ಸತ್ಯನೂ ಕಕ್ಬಿಡ್ತೀನಿ. ಸತ್ಯ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ಊಟ ಹಾಕ್ಬಿಡ್ತೀನಿ. ಸತ್ಯ ಹೇಳ್ತೀನಿ ಗೌಡ್ರೆ. ತಿಟ್ಟವಾಗ್ಲೂ ಫೋನ್ ಮಾಡಿದ್ದು ನಿಮ್ಮ ಅಕ್ಕ ಭಾವನೆ ಅಲ್ಲ ಗೌಡ್ರೆ. ಮತ್ತ್ಯಾಕ್ಲ ಅವ್ರ ಹೆಸರು ಹೇಳ್ದೆ? ಎಲ್ಲ ಗೌಡ್ರೆ 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 ಅದು ಅದು ನಾನ್ ಸುಳ್ಳು ಹೇಳಕ್ ಕಾರಣ ಹೇಳು. ಗೌಡ್ರೆ, ಅದು ಕಾರಣ ನೀವೇ ಗೌಡ್ರೆ. ಹೊಸ ನಾಟಕ ಶುರು ಹಚ್ಕೊಂಡೇನ್ಲ, ನಿನ್ನಂತೂ ಸುಮ್ನೆ ಬಿಡಕ್ಕಿಲ್ಲ ಕಣ. ಇಲ್ಲ ಗೌಡ್ರೆ, ಎಲ್ಲ ಹೇಳ್ಬಿಡ್ತೀನಿ ಹೇಳ್ಬಿಡ್ತೀನಿ. ಅವಳು ಯಾರು ಅಂತವ ಹೇಳು ಅಂತ ನೀವು ನನ್ನ ಪ್ರಾಣ ತಿಂತಿದ್ರಿ, ಅದಕ್ಕೆ ನಿಮ್ಮ ಅಕ್ಕನ ಹೆಸರು ಹೇಳಿ ಪ್ರಾಣ ಉಳಿಸ್ಕೊಳ್ಳೋಣ ಅಂತ ಹಿಂಗೆ ಹೇಳ್ಬಿಟ್ಟೆ ಗೌಡ್ರೆ. ಅದಕ್ಕೆ ಅವಳ ಹೆಸರು ಯಾಕೆ ಹೇಳ್ದೆ? ಅದು ಅವರು ವಿರುತಿ ಮಾಡಿ ಮದುವೆ ಮಾಡ್ಕೊಂಡಾರೆ ಅಂತವ, ನೀವು ಅವ್ರ ಮೇಲೆ ಕೋಪ ಅದೇ ಅನ್ನೋದು ತಿಳ್ಕೊಂಡು ನಿಮ್ಮ ಅಕ್ಕನ ಹೆಸರು ಹೇಳಿದ್ರೆ ನನ್ ಬಿಟ್ಬಿಡ್ತೀರಿ ಅಂತ ಹಂಗೆ ಹೇಳ್ಬಿಟ್ಟೆ ಗೌಡ್ರೆ. ಹೇಳ್ತಾ ಇರೋದ್ ಸತ್ಯ ತಾನೆ? ಇಲ್ಲ ಬೇರೆ ಯಾರಾದ್ರೂ? ಇಲ್ಲ ಗೌಡ್ರೆ, ಬೇರೆ ಯಾರು ಅಲ್ಲ. ನನ್ಗೆ ಯಾವ ಉದ್ದೇಶನೂ ಇಲ್ಲ, ಯಾರು ಹೇಳ್ಕೊತ್ತೂ ಇಲ್ಲ. ಅವ್ರನ್ನ ಕಂಡ್ರೆ ನಿಮ್ಗೆ ಆಗಕ್ಕಿಲ್ಲ, ಹೆಂಗಾರು ಮಾಡಿ ತಪ್ಪಿಸ್ಕೊಳ್ಳೋಣ ಅಂತ ಮಣ್ ತಿನ್ನೋ ಕೆಲಸ ಮಾಡ್ಬಿಟ್ಟೆ ಗೌಡ್ರೆ. ಇತ್ತ ಏನಾದ್ರೂ ಇಂಥ ಕೆಲಸ ಮಾಡಿದ್ರೆ? ಇಲ್ಲ ಇಲ್ಲ ಗೌಡ್ರೆ, ನಮ್ಮ ಪ್ರಾಣಿನೂ ಅಂತ ಕೆಲಸ ಮಾಡಕ್ಕಿಲ್ಲ ಗೌಡ್ರೆ. ಅವಳು ಸಿಕ್ಕಿದ ತಕ್ಷಣ ನಿಮ್ಗೆ ತಂದು ಒಪ್ಪಿಸ್ಬಿಡ್ತೀನಿ, ನನ್ ಬಿಟ್ಬಿಡಿ. ಈಗ ಸತ್ಯ ಏನಂತ ಗೊತ್ತಾಯ್ತಲ್ಲ ಕೋಟ್ಲೆ? ಅದಕ್ಕೆ ಹೇಳೋದು, ಯಾವ ವಿಷಯದಲ್ಲಾಗ್ಲಿ ಆತರ ಪಡಬಾರ್ದು ಅಂತ. ಇವನ್ ಮಾತ್ ನಂಬ್ಕೊಂಡಿದ್ರೆ ಇವತ್ತು ಅವಳು ಪ್ರಾಣ ಕಳ್ಕೋಬೇಕಾಗಿತ್ತು, ಅಪ್ಪಯ್ಯ ಮತ್ತೆ ಜೈಲ್ಗೆ ಹೋಗ್ಬೇಕಾಗಿತ್ತು. ನೋಡ್ದೆನ್ಲ, ಒಂದ್ ಸುಳ್ಳು ನಂಬ್ಕೊಂಡ್ರೆ ಏನೇನೆಲ್ಲ ಅನವತ್ತಕ್ ದಾರಿ ಆಯ್ತದೆ ಅಂತ. ಅವನಲ್ಲೋ ಲೇ ನಡಿಲ್ಲ, ಮೊದ್ಲು ಅಪ್ಪ ಹಿಂಗ್ ಸತ್ಯ ಏನು ಅನ್ನೋದನ್ನ ಹೇಳ್ಬೇಕು. ಹೇಯ್, ಇವನ್ಗೇನಂತ ಕೇಳ. ಅಪ್ಪಯ್ಯ, ಅಪ್ಪಯ್ಯ, ಯಾಕ್ಲ ಮಗ ಆಚೆ ಕಡೆ ನಂಗೆ ಕೂಕೊಂಬತ್ತಾ ಇದೆಯಲ್ಲ? ಅಲ್ಲ ಅಪ್ಪಯ್ಯ, ಮಾತಿಗೆ ಆಧಾರ ಇರಕ್ಕಿಲ್ಲ, ಅದನ್ನ ಸುಮ್ಕೆ ಹಂಗೆ ನಂಬ್ಕೋಬೇಡ, ಪ್ರಮಾಣಿಸ್ ನೋಡು ಅಂತ ನೀನೇ ನನಗೆ ಬುದ್ಧಿ ಹೇಳ್ತಾ ಇದ್ದವನು. ಈಗ ನೀನೇಯ ಯಾರು ಹೇಳಿದ್ ಮಾತ್ನ ಹಿಂದೆ ಮುಂದೆ ನೋಡ್ದೆ, ಅದ್ ಹೆಂಗಪ್ಪಯ್ಯ ನಮ್ದೆ? ಭದ್ರಾ, ಏನ್ ಹೇಳ್ತಾ ಇದ್ಯಾ? ನಾನ್ ಯಾರ ಮಾತನ್ನ ನಮ್ದೆ? ನಂಗೊಂದು ಅರ್ಥ ಆಯ್ತಲ್ಲಕಲ್ಲ. ಯಾವನೋ ಹೇಳಿದ್ ಮಾತ್ನ ಕೇಳಿ ಹಿಂದೆ ಮುಂದೆ ನೋಡ್ದೆ ತೆಪ್ ಮಾಡಕ್ ಹೊಂಟಿದ್ದೆಲ್ಲ ಅಪ್ಪಯ್ಯ. ತೆಪ್ಪ? ನಾನೆಲ್ಲ ತಪ್ಪು ಮಾಡಕ್ ಹೊಂಟಿದ್ದೀನಿ? ನಂಗೊಂದು ಅರ್ಥ ಆಯ್ತಲ್ಲಕಲ್ಲ, ನೋಡ್ಲಾ? ಅಪ್ಪಯ್ಯ, ಕಾರಣ ಇಲ್ದಲೆ ನೀನ್ ಯಾವತ್ತಾದ್ರೂ ತಪ್ಪು ಮಾಡಿದ್ಯಾ? ಹಂಗೆಯ ನಾನ್ ಯಾವತ್ತಾದ್ರೂ ತಪ್ಪು ಮಾಡನೆ? ಭದ್ರಾ, ಏನ್ಲ ಮಾತಾಡ್ತಾ ಇದ್ಯಾ? ಅಲ್ಲಕಲ್ಲ, ನಾನ್ ಯಾಕ್ಲ ಸುಮ್ನೆ ತಪ್ಪು ಮಾಡಕ್ ಹೋಗ್ಲಿ? ಅದು ಅಲ್ದೆ ನಿನ್ ಮೈಯಾಗ ಹರಿತಾ ಇರೋದು ನನ್ ರಕ್ತ, ನೀನ್ ಯಾಕ್ಲ ಸುಮ್ನೆ ತಪ್ಪು ಮಾಡ್ತೀಯಾ? ಹೌದಲ್ವೇ? ಹೌದಲ್ವೇ? ನಿನ್ ರಕ್ತ ಯಾವತ್ತಾದ್ರೂ ತಪ್ಪು ಮಾಡಕ್ ಸಾಧ್ಯನೇ? ಹೌದು ಕಲ, ನೀನ್ ಯಾವುದೇ ಕಾರಣಕ್ಕೂ ತಪ್ಪು ಮಾಡಕ್ ಸಾಧ್ಯ ಇಲ್ಲ, ಮೋಸ ಮಾಡಕ್ಕಿಲ್ಲ, ಅನ್ಯಾಯ ಮಾಡಕ್ಕಿಲ್ಲ. ಹಂಗಾರೆ ಭವಾನಿ ಅನ್ಯಾಯ ಮಾಡ್ತಾಳೆ, ನಮಗ್ ಮೋಸ ಮಾಡ್ತಾಳೆ ಅಂತ ನೀನ್ ಹೆಂಗ್ ನಮ್ದೆ ಅಪ್ಪಯ್ಯ?
ಯಾವನೋ ಬಂದು ನಿನ್ ಮಗಳೆಯ ಫೋನ್ ಮಾಡಿದ್ದು ಅಂತಂದ್ರೆ ಹೆಂಗಪ್ಪಯ್ಯ ನಮ್ದೆ. ಅವಳು ಪಿರುತಿ ಮಾಡಿ ಮದ್ವೆ ಆಗಿ ನಮ್ ಮರ್ವಾದೆ ತೆಗ್ದಿರ್ಬೋದು, ಆದ್ರೆ ಅದಕ್ ಕಾರಣ ಪಿರುತಿ ಅಪ್ಪಯ್ಯ, ನಮ್ ಮೇಲಿದ್ದ ದ್ವೇಷ ಅಲ್ಲ ಅಪ್ಪಯ್ಯ. ಅಂತವಳು ನಮ್ಮ ಮೇಲೆ ದ್ವೇಷ ಮಾಡಕ್ ಹೆಂಗಪ್ಪಯ್ಯ ಸಾಧ್ಯ? ಅವಳ ಮೈನಾಗೂ ಹರಿತಾ ಇರೋದು ನಿನ್ ರಕ್ತನೇ ಅಲ್ವಾ ಅಪ್ಪಯ್ಯ? ಅಂತವಳು ಈ ಅಟ್ಟಿಗೆ ನನ್ಗೆ ನಿನ್ಗೆ ಕೇಡ್ ಬಯಸ್ತಾಳೆ ಅಂತಂದ್ರೆ ಅದ್ ಹೆಂಗಪ್ಪಯ್ಯ ಒಪ್ಕೊಂಡೆ? ಅಪ್ಪಯ್ಯ, ನೀನ್ ಅವನ್ನೇನ್ ನೋಡ್ಬೇಡ. ನೀನ್ ಅವನ ಮೇಲೆ ಕೋಪ ಮಾಡ್ಕೊಂಡಿದ ತಕ್ಷಣ ಸತ್ಯ ಏನ್ ಸುಳ್ಳಾಗ್ಬಿಡಕ್ಕಿಲ್ಲ. ಅಪ್ಪಯ್ಯ, ಇವತ್ ನಿನ್ ಮುಂದ್ಗುಟ ನಿಂತ್ಕೊಂಡು ಈಟೆಲ್ಲ ಮಾತಾಡ್ತೀನಿ, ಅದಕ್ ಕಾರಣ ನಿನ್ ರಕ್ತ ಯಾವುದೇ ಕಾರಣಕ್ಕೂ ತೆಪ್ ಮಾಡಕ್ಕಿಲ್ಲ ಅನ್ನೋ ಆಧಾರದ ಮೇಲೆ ಅಪ್ಪಯ್ಯ. ಅಪ್ಪಯ್ಯ, ನೀನು ನಿನ್ ಮಗಳನ್ನ ನಾನೇ ಇಷ್ಟಪಡ್ತಾ ಇದ್ದೆ, ಬೆಟ್ಟದಷ್ಟು ಪಿರುತಿ ಮಾಡ್ತಾ ಇದ್ದೆ. ಅವಳು ಓದಿಗೆ ನೀನೇ ಒತ್ತಾಸೆ ಆಗಿದ್ದೆ. ಅಮ್ಮಮ್ಮ ಎಷ್ಟೋ ಸಾರಿ ಅವಳನ್ನ ಓದಕ್ ಕಳಿಸ್ಬೇಡ ಅಂತ ಹೇಳಿದ್ರೆ ನೀನೇಯ ನನ್ ಗೌರವ ಹೆಚ್ಚು ಮಾಡ್ತಾಳೆ ಅಂತ ಅನ್ಬಿಟ್ಟು ಅವಳನ್ನ ಓದಕ್ ಕಳಿಸ್ತಾ ಇದ್ದೆ. ಆದ್ರೆ ಅವಳು ಓದಕ್ಕೆ ಅಂತ ಓದೋಳು ಓಡೋಗ್ ಮದ್ವೆ ಮಾಡ್ಕೊಂಡು ನಿನ್ ಮುಂದೆ ಬಂದು ನಿಂತ್ಕೊಂಡ್ಲು. ಅವತ್ತಿಂದ ಇವತ್ತಿನವರೆಗೂ ಅವಳನ್ನ ದೂರನೇ ಇಟ್ಟಿವಿ. ಅವಳನ್ನೆರಡು ಕೂಡ ನಮ್ಮ ಮಟ್ಟಿಗೆ ಸೋಕಕ್ ಬಿಟ್ಟಿಲ್ಲ. ಅವತ್ತಿಂದ ಅವಳು ನಮ್ಮ ಪಾಲಿಗೆ ಓಡೋಗಿಲ್ಲ ಅಪ್ಪಯ್ಯ, ಸತ್ಯ ಹೋಗವಳೆ. ಅಪ್ಪಯ್ಯ, ಅವಳು ನಮ್ಗೆ ಅವಮಾನ ಮಾಡಿ ಹೋಗಿದ್ರುವೆ ಅವಳು ಯಾವತ್ತೂ ನಮಗೆ ಕೆಟ್ಟದ್ದು ಬಯಸ್ದವಳಲ್ಲ ಅಪ್ಪಯ್ಯ. ಅವಳು ಯಾವಾಗ್ಲೇ ದೇವಸ್ಥಾನಕ್ಕೆ ಹೋದ್ರುವೆ ನಿನ್ನ ಹೆಸರು ಅರ್ಚನೆ ಮಾಡಿಸ್ತಾಳಂತೆ. ಅಟ್ಟಿಯವ್ರಿಗೆ ಯಾವಾಗ್ಲೂ ಒಳ್ಳೇದಾಗ್ಬೇಕು ಅಂತ ಬೇಡ್ಕತಾಳಂತೆ. ಹಂಗಂತ ಆ ಪೂಜಾರಪ್ಪ ಹೇಳ್ತಾ ಇದ್ದ. ಅಂತವಳು ನಮಗ್ ಕೆಟ್ಟದ್ ಬಯಸಾಳೆ, ಒಡ ಹುಟ್ಟು ತಮ್ಮನ್ ಮದ್ವೆ ನಿಲ್ಸಾಳೆ. ಮಾತಾಡಪ್ಪಯ್ಯ. ಮತ್ತೆ ಯಾಕೆ ಅವನಂಗೆ ಹೇಳ್ದ? ಅವನಂಗೆ ಹೇಳಕ್ಕೆ ಒಂದ್ ಕಾರಣ ಅದೇ ಅಪ್ಪಯ್ಯ. ಆ ಲೋಕಿ ಏನನ ನನ್ ಹೆಸ್ರು ಹೇಳ್ಬಿಟ್ನ ಹೆಂಗೆ? ಹೌದು ಅಪ್ಪಯ್ಯ, ನಾನು ಹೇಳ್ತಾ ಇರೋದು ದಿಟ. ಏನ್ ಕಾರಣ?
ಫೋನ್ ಮಾಡ್ದವಳು ಯಾರು ಅಂತ ಹೇಳ ಅಂತ ಅವ್ನ ಹಿಂದೆ ಬಿದ್ದಿದ್ದಕ್ಕೆ ನಮಗೂ ಭವಾನಿಗೂ ಕೋಪ ಐತೆನ ತಿಳ್ಕೊಂಡು ಅವನ್ ತಪ್ಪಿಸ್ಕೊಳ್ಳೋದಕ್ಕೆ ಅವಳ ಹೆಸರು ಹೇಳವನೆ. ಅಯ್ಯೋ ದೇವ್ರೆ, ಈಸ್ಕೊಂಡಿರೋ ಕಾಸಿಗಾದ್ರೂ ನೀಯತ್ತಾಗ ಅವನಲ್ಲ. ಅದ್ಕೆ ನಮ್ಮ ಅಣ್ಣನ್ಗಿಂತ ರಾಜಕೀಯ ನಿನ್ಗೆ ಸಂದಾಗ ಸೂಟ್ ಆಯ್ತದೆ. ಪರವಾಗಿಲ್ವೇ, ಸಂದಾಗೆ ಕಾಲ್ ಎಳಿತಿದ್ಯಾ? ನೀನ್ ಹೆಂಗ್ ಬೇಕಾದ್ರೂ ತಿಳ್ಕ. ಯಾಕೆಂದ್ರೆ ಯಾವ್ದನ್ನ ಯಾವಾಗ ಯಾವ ಕಡೆಗ್ ತಿರ್ಗಿಸ್ಬೇಕು ಅನ್ನೋದು ನಿಂಗ್ ಸಂದಾಗ ಗೊತ್ತದೆ. ಮಾಡೋಣ. ಅವ್ವ ಅವ್ವ, ಯಾಕೆ ಹಿಂಗ್ ದಿಗಲ್ ಬಿದ್ದು ಓಡ್ಬರ್ತಾ ಇದ್ಯಾ? ಏನಾಯ್ತೆ? ಸ್ನಾನಕ್ ಹೋಗಕ್ ಮುಂಚೆ ನೆಕ್ಲೆಸ್ ಬಿಚ್ಚಿ ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಮಡಗಿದ್ದೆ, ಈಗ ಅದ್ ಕಾಣಿಸ್ತಾ ಇಲ್ಲ. ಕಾಣ್ತಾ ಇಲ್ಲ ಅಂದ್ರೆ ಏನರ್ಥ? ಅಲ್ಲೇ ಎಲ್ಲ ಇರ್ಬೇಕು, ನಡಿ ನೋಡೋಣ. ಏ ಬಾರೆ, ಚಿತ್ರ ನೋಡ್ವೆ ಕಾಣ್ತಾ ಇಲ್ವಂತೆ, ಹುಡ್ಕಣ ಬಾ. ಎಲ್ಲೇ ಚಿತ್ರ? ಅವ್ವ, ಸ್ನಾನಕ್ ಹೋಗಕ್ ಮುಂಚೆ ಇಲ್ಲೇ ಮಡಗಿದ್ದೆ ಕಣವ, ಬರೋಷ್ಟ್ರಲ್ಲಿ ಕಾಣಿಸ್ತಿಲ್ಲ. ಹೀಗೆ ಜವಾಬ್ದಾರಿ ಅನ್ನೋದೈತೇನೆ? ಒಡವೆ ಬಿಚ್ಚಿ ಬೀರು ಒಳಗ್ ಮಡಗಿ ಬೀಗ ಹಾಕ್ಬೇಕು ಅಂತ ಗೊತ್ತಾಗಕ್ಕಿಲ್ವಾ? ಬಾಯಿ ತಗೆ. ಎಲ್ಲಿ ಅಂತ ಹುಡ್ಕದು? ಬಿಚ್ ಮಡಗಿದ್ರೆ ಇಲ್ಲೇ ಇರ್ತಿತ್ತು ತಾನೆ? ಅವ್ವ, ಇಲ್ಲೇ ಮಡಗಿದ್ದೆ ಕಣವ. ಅತ್ತೆ, ಸ್ನಾನದ ಮನೇಲಿ ಏನಾದ್ರೂ ಇರುತ್ತೆ, ನೋಡ್ಕೊಬತ್ತೀನಿ ನೀರು. ಅತ್ತೆ, ಅಲ್ಲುವೆ ಇಲ್ಲ. ಎಲ್ಲಿ ಅಂತ ಹುಡ್ಕದವ? ಲೇ ಮುದೇವಿ, ಸರಿಯಾಗಿ ನೆನ್ಸ್ಕೋ, ಎಲ್ಲಿ ಇಟ್ಬಿಟ್ಟು ಎಲ್ಲಿ ಹುಡುಗಿಸ್ತಾ ಇದ್ಯಾ ಅಂತ. ಇಲ್ಲ ಕಣವ, ಇಲ್ಲೇ ಇಟ್ಟಿದ್ದೆ. ಮಾ, ಏನಾಯ್ತು? ಎಲ್ಲ ಏನೋ ಹುಡುಕ್ತಾ ಇದ್ದೀರಾ? ನೋಡ್ಲಾ ಇವಳನ್ನ, ಒಡವೆ ಬಿಚ್ಚಿಟ್ಬಿಟ್ಟು ಸ್ನಾನಕ್ಕೆ ಹೋಗಿದ್ಲಂತೆ, ಈಗ ಬಂದ್ ನೋಡಿದ್ರೆ ಒಡವೆ ಇಲ್ಲ ಅಂತವಳೆ. ಏನ್ ಹೇಳೋಣ ಇದಕ್ಕೆ? ಬಾಗ್ಲು ಹಾಕಬೇಕು ಅನ್ನೋದಿಲ್ವೇನೆ ನಿನ್ ತಲೆಯಲ್ಲಿ? ಅತ್ತೆ, ಹೋದ್ ವಾರ ನಂದು ಉಂಗ್ರ ಕಳೆದೋಯ್ತು. ಅತ್ತೆ, ನಂಗೆ ಯಾಕೋ ಆ ವಿದ್ಯನ್ ಮೇಲೆ ಅನುಮಾನ ಕಣತ್ತೆ. ಲೇ ಏನಂತಿ? ಉಂಗ್ರ ಕಳ್ದೋಗಿ ಒಂದ್ ವಾರ ಆಗಕ್ ಬತ್ತಾದೆ ಅಂತಿದ್ಯಾ? ಆ 3 ಅಡಿ ಬಂದಿರೋದೇ ನೆನ್ನೆ, ಅವಳೆಂಗೆ ತಕೊಳಕ್ ಸಾಧ್ಯ? ಹೇಳೋದಾದ್ರೆ ಕಾರಣವ ನೆಟ್ಟಿಗೇಳು, ಗೊತ್ತಿಲ್ದೆ ಏನೇನೋ ಮಾತಾಡ್ಬೇಡ. ಹಿಂಗ್ ಇನ್ನೊಂದ್ ವಿಷಯ ಗೊತ್ತಾ? ನಮ್ ಎಲ್ರಕ್ಕಿಂತ ಜಾಸ್ತಿ ಒಡವೆ ಅವಳ ತಾನೇ ಐತೆ. ಅವಳು ಯಾಕೆ ಇಂಥ ಕೆಲ್ಸ ಮಾಡ್ತಾಳೆ? ಯಾರ ತಗೊಂಡಿರ್ಲಿ, ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಅವರೇ ಬಾಯ್ ಬಿಡಿಸ್ತಾರೆ. ಈಗೇನಾರು ಈ ಒಡವೆ ಕಳ್ತನ ಬೇರೆ ಮೇಲೆ ಹಾಕ್ತೆ ಹೋದ್ರೆ ಇವ್ರೆಲ್ರೂ ಸೇರ್ಕೊಂಡು ಹಟ್ಟಿ ಒಳಗಡೆನೆ ಹುಡ್ಕಕ್ ಶುರು ಮಾಡ್ಬಿಡ್ತಾರೆ. ಅತ್ತೆ, ಆ ಚಂಪ ಯಾಕೆ ಕೆಲಸ ಮಾಡಿರ್ಬಾರ್ದು? ಇನ್ನ ಈಗ ಹೇಳ್ದಲ್ಲ, ಇದ್ರ ಬಗ್ಗೆ ಯೋಚನೆ ಮಾಡ್ಲೇಬೇಕು. ಅವಳಿ ಕೆಲ್ಸವ ಮಾಡಿದ್ರು ಮಾಡಿರ್ಬೋದು. ನಮ್ಮಮ್ಮ ಇವತ್ತು ಆ ಚಂಪನ್ ಮೇಲೆ ಕಳ್ತನದ ಆರೋಪ ಹೊರಿಸ್ಬಿಟ್ಟು ಊರ್ ಬಿಟ್ಟು ಕಳಿಸ್ಬಿಟ್ರೆ ಸಾಕು. ಅಮ್ಮ, ಅನುಮಾನನೇ ಇಲ್ಲ, ಈ ಕೆಲ್ಸ ಖಂಡಿತ ಅವಳ್ದಯ್ಯ. ಈಗ್ಲೇ ಅವಳ ಹಟ್ಟಿಗೆ ಹೋಗಿ ಸರಿಯಾಗಿ ವಿಚಾರಿಸ್ಕೊಂಡು ಒಡವೆ ಇಸ್ಕೊ ಬತ್ತೀನಿ. ಬಾ ಅದ್ಕೆ. ಏ ಸುಭಾಸ, ನೀನು ಬರ್ಲಾ? ಅಲ್ಲ, ಅಲ್ಲಿಗ್ ನಾನ್ ಯಾಕೆ? ನೀವೇ ಹೆಂಗಸ್ರಲ್ಲೇ ಹೋಗಿ ವಿಚಾರಿಸ್ರಿ. ಆಮ್ಯಾಕ್ ನಾನ್ ಬಂದ್ರೆ ವಿಷಯ ಎತ್ತಿತ್ಲಾಗ ಹೋಯ್ತದ ಆಟೆ. ನಾವೇ ಹೋಗಿ ಕೇಳ್ಕೊಂಬಂದ್ರಾಯ್ತು. ಸಾವಿತ್ರಿ, ಬಾ ಹೋಗೋಣ. ಭವಾನಿ ಅಕ್ಕಂಗೆ ಈ ಅಟ್ಟಿಗ್ ಕರ್ಕೊಂಡ್ ಬರ್ತೀನಿ ಅಂತ ಮಾತ್ ಕೊಟ್ಟಿವ್ನಿ.
ಆದ್ರೆ ಇಲ್ಲಿ ನೋಡಿದ್ರೆ ಅತ್ತೆ ಮನ್ಸಲ್ಲಿ ಅಜ್ಜಿ ಮನ್ಸಲ್ಲಿ ಅವ್ರ ಬಗ್ಗೆ ಒಂಚೂರು ಕರುಣೆ ಅನ್ನೋದೇ ಇಲ್ಲ. ಈ ಹಟ್ಟಿನಲ್ಲಿ ಯಾರಿಗೂ ಆ ವಿಷಯದ ಬಗ್ಗೆ ಮಾತಾಡೋದಕ್ ಸಿದ್ಧನೇ ಇಲ್ಲ ಅಂದ್ಮ್ಯಾಕೆ ಅವ್ರಿಗೆ ಕೊಟ್ಟಿರೋ ಮಾತನ್ನ ಉಳಿಸ್ಕೊಳ್ಳೋದಾದ್ರೂ ಹೆಂಗೆ? ಅಮ್ಮಿ ಏ ಅಮ್ಮಿ, ಹಾ? ಇದ್ಯಾಕಮ್ಮಿ ಈ ಪಾಟಿ ಬೇಸರ ಮಾಡ್ಕೊಂಡ್ ಕೂತಿದ್ದಿ? ಬಾಯ್ಲಿ, ನಿನ್ನೆ ಯಾಕೆ ಕರಿತಾ ಇರೋದು? ಬಾರಮ್ಮಿ ಇಲ್ಲಿ. ಇದ್ಯಾಕಮ್ಮಿ ಈಟೊಂದು ಬೇಸರ ಮಾಡ್ಕೊಂಡ್ ಕೂತಿದ್ದಿ? ಯಾರಾದ್ರೂ ಏನಾದ್ರು ಅಂದ್ರೆ? ಇಲ್ಲ ಗೌಡ್ರೆ, ಯಾರು ಏನು ಅಂದಿಲ್ಲ. ಏಯ್, ಸುಳ್ಳು ಹೇಳ್ಬೇಡ. ಹೇಳಮ್ಮಿ, ಏನಾಯ್ತು? ಅದು ಏನಿಲ್ಲ ಗೌಡ್ರೆ, ನಾವು ನಮ್ಮ ಊರಿಗೆ ಹೋಗಿದ್ವಲ್ಲ, ಅವಾಗ ಸರು ಫ್ರೆಂಡ್ ಜೊತೆ ಎಲ್ಲ ಬಂದ್ನಲ್ಲ, ಅವರೆಲ್ಲ ನೆನ್ಪಿಗೆ ಬಂದ್ರು. ಆಟೆಯ ಆಟಕ್ಕೆ ಇಟ್ಟೊಂದು ಬೇಸರ ಮಾಡ್ಕೊಂಡ್ ಕೂತಿದ್ದೆ. ನನ್ನ ಅಮ್ಮಿಗೆ ಏನಾಯ್ತಪ್ಪ ಅಂತ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದೆ. ಅಯ್ಯೋ, ನೀವ್ ಯಾಕೆ ಹಿಂಗ್ ಯೋಚನೆ ಮಾಡ್ತೀರಾ? ಹಂಗೇನಾದ್ರೂ ಇದ್ದಿದ್ರೆ ನಾನ್ ನಿಮ್ ತವ ಹೇಳಕ್ಕಿಲ್ವೇ? ಸರಿ, ಈಗ್ಲಾದ್ರೂ ವಸಿ ನಗಾಡು. ನೀನ್ ಆತರ ಬೇಸರ ಮಾಡ್ಕೊಂಡ್ ಕೂತಿರೋದ್ ನೋಡಕ್ಕೆ ನನ್ ಕೈಲಿಂದ ಆಗಲ್ಲ ಕಣಮ್ಮೆ. ವಸಿ ನಗಾಡಮ್ಮೆ. ಓ, ಈಗ ನಮ್ಮ ಅಪ್ಪನ ಹಳ್ಳಿ ಮಯ್ಯಂಗೆ ನಾನ್ ನಗ್ಬೇಕು. ಈ ಅಮ್ಮೆ, ನೀನ್ ಯಾವಾಗ್ಲೂ ಹಿಂಗೆ ನಗ್ತಾ ಇರ್ಬೇಕು ಕಣಮ್ಮೆ. ಸರಿ ಆಯ್ತು, ಇನ್ ಮುಂದಕ್ಕೆ ನೀವ್ ಇಷ್ಟಪಟ್ಟಂಗೆ ಇರ್ತೀನಿ. ಈಗ ನಂಗೆ ನಿಮ್ ಜೊತೆ ಕುತ್ಕೊಂಡು ಮಾತಾಡೋದಕ್ಕೆ ಟೈಮ್ ಇಲ್ಲ. ನಂಗೋಸಿ ಕೆಲ್ಸ ಅದೇ, ನಾನ್ ಬರ್ತೀನಿ. ಅಮ್ಮಿ, ಏ ಅಮ್ಮಿ, ಆಗಳಪ್ಪ, ನನ್ನಮ್ಮಿ ಬತ್ತ ಒಳ್ಳೆ ದೊಡ್ಡ ಹೆಂಗ್ಸಾಡ್ದಂಗ ಆಡ್ತಾವಳೆ. ಈ ಕೆಲ್ಸ ಅಂತ ನನ್ನೇ ಮರ್ತು ಅಡ್ಗೆ ಮನೆಗೆ ಸೇರ್ಕೊಂಡ್ಬಿಡ್ತಾಳೆ. ಇದಕ್ಕೇನಾದ್ರೂ ಒಂದ್ ಮಾಡ್ಬೇಕಲ್ಲ. ಚಂಪಾ, ತೆಗಿಯಮ್ಮಿ ಕದವ. ಏ ಚಂಪಾ, ಏನಾಯ್ತು? ಯಾಕೆ ಎಲ್ರು ಈಟನ್ ಕೋಪ ಮಾಡ್ಕೊಂಡಿದ್ದೀರಾ? ಚಂಪಾ, ಏ ಚಂಪಾ, ನಿಂಗೆ ಹೇಳ್ತಾ ಇರೋದು. ಕದ ತೆಗಿತ್ಯಾ ಇಲ್ವಾ? ಅವರೇ, ಏನಾಯ್ತು? ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಿ? ಮಳ್ಳಿ ಮಂಚಕ್ ಕಾಲ್ ಎಷ್ಟು ಅಂದ್ರೆ 3 ಮತ್ತೊಂದು ಅಂದ್ರಂತೆ. ಮಾಡೋದೆಲ್ಲ ಮಾಡಿ ಏನು ಕಾಣ್ದಾರಂಗ್ ನಿಂತಿದ್ಯಾ? ಅವ್ವ ಬಿಡ್ಬೇಡ ಕಣವ, ಸ್ನಾನಕ್ ಹೋಗ್ ಬರೋದ್ರೊಳಗೆ ಕದ್ಬಿಟ್ಟವಳೆ, ಬಿಡ್ಬೇಡ. ಅದ್ಕೆ ಇವಳ ಹತ್ರ ಏನ್ ಸುತ್ತಿ ಬಳಸಿ ಮಾತಾಡೋದು? ಮರ್ಯಾದೆಯಿಂದ ನಮ್ ಚಿತ್ರ ನೋಡೆ ಕದ್ದಿರೋದ್ನ ವಾಪಸ್ ತಂದ್ಕೊಟ್ಬಿಡ. ಅಯ್ಯಯ್ಯೋ, ಒಡವೆನಾ? ನಾನ್ ಯಾವ ಒಡವೆನೂ ಕದ್ದಿಲ್ಲ ಅಮ್ಮೋರೆ. ಈ ನಾಟಕವ ಬೇರೆಯವ್ರ ತಾವಿಟ್ಕೊ, ನಂತವಲ್ಲ. ಮರ್ವಾದಿಯಿಂದ ಹೇಳ್ತಾ ಇದ್ದೀನಿ, ನನ್ ಮಗಳು ಒಡವೆನ ತಂದ್ ನೀನೇ ಮಡಗ್ಬಿಡು. ನಾನಾಗ ಅಟ್ಟಿ ಒಳಗ್ ಬಂದ್ ಏನಾರು ನಿನ್ ಸಿಕ್ಕಾಕೊಂಡ್ರೆ ನಿನ್ ಕತೆನೆ ಚೆನ್ನಾಗಿರಕಿಲ್ಲ. ಚಿಕ್ಕತೆ, ನೀವ್ ತಪ್ಪು ತಿಳ್ಕೊಂಡಿದ್ದೀರಾ. ಪಾಪ ಚಂಪಾ ಕಂಡೋರ್ ವಸ್ತುಗೆ ಆಸೆ ಪಡೋಳಲ್ಲ. ಇಲ್ಲಿ ಎಲ್ಲೋ ತಪ್ಪಾಗದೆ ಅನಿಸ್ತದೆ. ಅವಳ ಬಗ್ಗೆ ನಿಂಗ್ ಗೊತ್ತಿಲ್ಲ. ಹೋಗಿ ಇವಳ ಪರವಾಗಿ ಮಾತಾಡಕ್ ಬಂದಿದ್ಯಲ್ಲ, ಸ್ವಲ್ಪ ಸುಮ್ಕೆ ನಿಂತ್ಕ. ಏ ಇದ್ಯಾ, ನಿಂಗೆ ಇವಳ ಬಗ್ಗೆ ಗೊತ್ತಿಲ್ಲ. ಮೆತ್ತಗಿದ್ರು ಮನೆ ಹಾಳು ಕೆಲಸ ಮಾಡೋದನ್ನ ಸಂದ ಕಲ್ತವಳೆ. ಒಡೊಳಗೆ ಒಡವೆನು ಕದ್ಯಾಕ್ ನಿಂತಿದ್ಯಾ ನಮ್ಮಿ? ಇಂಥವಳನ್ನ ಸುಮ್ನೆ ಬಿಡ್ಬೇಕಾ? ತಂದ್ಕೊಡ್. ಅಯ್ಯಯ್ಯೋ ಅಬೋರೆ, ನಾನ್ ಯಾವ ಒಡವೆನೂ ಕದ್ದಿಲ್ಲ. ನಂಗೆ ಯಾವ ಒಡವೆನೂ ಗೊತ್ತಿಲ್ಲ. ಅದ್ಕೆ
ಅವಳ ಕತೆ ಪುರಾಣ ಎಲ್ಲ ಯಾಕೆ ಕೇಳ್ಕೊಂಡ್ ನಿಂತಿದ್ದೀರಾ? ಕದ್ದವ್ರು ಯಾರು ತಾನೇ ಕದ್ದಿದ್ದು ಅಂತ ಒಪ್ಕೋತಾರ? ನಾವೇ ಒಳಗಡೆ ಹೋಗಿ ತಡ್ಕಣ. ನಡೀರಿ ನಡೀರಿ ವಿನಂತಿ. ವಿದ್ಯಕ್ಕ, ಪ್ರಮಾಣ ಮಾಡಿ ಹೇಳ್ತೀನಿ, ನಂಗೆ ಏನು ಗೊತ್ತಿಲ್ಲ ವಿದ್ಯಕ್ಕ. ಇದೆಲ್ಲ ನೋಡ್ತಾ ಇದ್ರೆ ಇವತ್ತಿ ಚಂಪಾ ಗಂಟು ಮುಟ್ಟೆ ಕಟ್ಕೊಂಡು ಊರ್ ಬಿಡೋದಂತೂ ಗ್ಯಾರಂಟಿ. ಅವರೇ ದಯವಿಟ್ಟು ನಿಂತ್ಕೊಳ್ಳಿ ಅವರೇ, ಅದ್ ನಮ್ಮ ಅಪ್ಪಯ್ಯ ನನ್ಗೆ ಅಂತ ಮಾಡ್ಸಿರೋದು. ದಯವಿಟ್ಟು ನನ್ ಮಾತ್ ಕೇಳಿ ಅಮ್ಮೋರೆ, ನಿಮ್ ಕಾಲಕ್ಕೆ ಬೀಳ್ತೀನಿ ಅಮ್ಮೋರೆ. ದಯವಿಟ್ಟು ಅಮ್ಮೋರೆ ಅಮ್ಮೋರೆ ನನ್ ಮಾತ್ ಕೇಳಿಸ್ಕೊಳ್ಳಿ ಅಮ್ಮೋರೆ. ಅಮ್ಮೋರೆ ಚಂಪಾ, ಅಳ್ಬೇಡ, ಸಮಾಧಾನ ಮಾಡ್ಕೋ. ನೀನ್ ಯೋನು ಅಂತ ನನಗ್ ಸಂದಾಗ ಗೊತ್ತದೆ. ಅಳ್ಬೇಡ ಚಂಪಾ, ಸತ್ಯ ಯೋನು ಅನ್ನೋದು ಆದಷ್ಟು ಬಿರ್ನೆ ಎಲ್ಲರಿಗೂ ಗೊತ್ತಾಯ್ತದೆ. ವಿದ್ಯಕ್ಕ, ಅವ್ರು ನಂಗೆ ಬ್ಯಾರೆ ವಿಸಿದಲ್ಲ ಅವಮಾನ ಮಾಡಿದ್ರೆ ನಾನ್ ಸಹಿಸ್ಕೊತಿದ್ದೆ. ಆದ್ರೆ ಕಳ್ಳಿ ಅನ್ಬಿಟ್ರಲ್ಲ, ಅದನ್ನ ನನ್ ತವ ಸಹಿಸ್ಕೊಳಕ್ ಆಗಕ್ಕಿಲ್ಲ ವಿದ್ಯಕ್ಕ. ನಮ್ಮಪ್ಪಯ್ಯ ನಂಗೆ ಯಾವ ವಿಷಯದಲ್ಲೂ ಯೋನು ಕಮ್ಮಿ ಮಾಡಿಲ್ಲ. ಅಂತದ್ರಲ್ಲಿ ನಾನು ಯಾಕೆ ಕಳ್ತನ ಮಾಡ್ಲಿ, ನೀವೇ ಹೇಳಿ. ನಮ್ಮಪ್ಪಯ್ಯ ಅಟ್ಟಿಲ್ ಇಲ್ದೇ ಇದ್ದಾಗ ನಾನು ಒಂಟಿಯಾಗಿರ್ತೀನಲ್ಲ ಅನ್ನೋ ಕಾರಣಕ್ಕೆ ಗೌಡ್ರ ತವ ಮಾತಾಡಿ ಅಟ್ಟಿಗೆ ಹೋಗ್ತಾ ಬರ್ತಾ ಸಹಾಯ ಮಾಡ್ಕೊಂಡಿರ್ತಾಳೆ ಅಂದಿದ್ದಕ್ಕೆ ನಾನು ಈ ಮನೆ ಒಳಗ್ ಬರ್ತಾ ಇದ್ದೀನಿ ಆಟೆ ವಿದ್ಯಕ್ಕ. ಬೇರೆ ಯಾವ್ದು ಕೆಟ್ಟ ಉದ್ದೇಶ ಇಟ್ಕೊಂಡಲ್ಲ. ಅದು ನನಗ್ ಗೊತ್ತದೆ. ನೀನ್ ಎಂತೋಳು, ನಿನ್ ಗುಣ ಎಂತದು ಅನ್ನೋದು ನನ್ ಸಂದಾಗ ಅರ್ಥ ಮಾಡ್ಕೊಂಡಿವ್ನಿ. ಆದ್ರೆ ಕೆಟ್ಟಗಳಿಗೆ ಅನ್ನೋದು ಬಂದಾಗ ಹಿಂಗೆಲ್ಲ ನಡ್ದೋಯ್ತದೆ. ನೀನ್ ಸಮಾಧಾನ ಮಾಡ್ಕೋ ಚಂಪಾ. ನೋಡು, ನಮ್ ಚಿಕ್ಕತ್ತೆ, ಸಾವಿತ್ರಿ ಚಿಕ್ಕಮ್ಮ, ಚಿತ್ರ ಅಕ್ಕ ಯಾರು ಕೆಟ್ಟೋರಲ್ಲ. ಆದ್ರೆ ಪರಿಸ್ಥಿತಿ ಅನ್ನೋದು ನಿನ್ ಮೇಲೆ ಆಪಾದನೆ ಬರೋ ತರ ಮಾಡ್ಬಿಟ್ಟದೆ ಆಟೆಯ. ಅಮ್ಮೆ, ಇದ್ಯಾಕೆ ಚಂಪಾ ಹಿಂಗಳ್ತಾವಳೆ? ಅದು ಗೌಡ್ರೆ, ಈಟಾಯ್ತು ಗೌಡ್ರೆ. ಈಟೆಲ್ಲ ಆಗಿದ್ದದೆ? ಹ್ಞೂ ಗೌಡ್ರೆ, ಚಂಪಾ ಇಂಥ ಕೆಲ್ಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅವಳು ಯೋನು ಅನ್ನೋದು ನನಗ್ ಸಂದಾಗ ಗೊತ್ತದೆ. ಇವಳೇನಾದ್ರೂ ಹಿಂಗ್ ಮಾಡೋದಾಗಿದ್ರೆ ಈಗ ದಿನ ಬೇಕಾಗೇ ಇರ್ಲಿಲ್ಲ. ಇಂಥ ಕೆಟ್ಟ ಬುದ್ಧಿ ಏನಾದ್ರೂ ಇವಳಿಗೆ ಇದ್ದಿದ್ರೆ ನೀವೆಲ್ರೂ ಊರಿಗ್ ಬಂದಾಗ ಮನೆದ್ ಬೀಗದ ಕೈ ಇವಳ್ ತವಾನೇ ಅದೇ ಅಂತ ಹೇಳಿದ್ರಿ. ಅವಾಗ್ಲೇ ಮಾಡ್ಬೋದಿತ್ತು ತಾನೇ. ಚಂಪಾ ನಮ್ ರೂಮಿಗೆ ಬರೋಷ್ಟು ಸಲಿಗೆಯಿಂದ ಬೇರೆ ಯಾರು ನಮ್ ರೂಮ್ಗೆ ಬರಕ್ಕಿಲ್ಲ. ನಮ್ ರೂಮಲ್ಲಿ ನನ್ ಒಡವೆಗಳನ್ನೇ ಆಚೆ ಇಡ್ತೀನಿ. ಅವಾಗ್ಲೇ ಇವಳು ಕಳ್ತನ ಮಾಡ್ಬೋದಿತ್ತಲ್ಲ ಗೌಡ್ರೆ. ನೀನ್ ಹೇಳ್ತಿರೋದು ಸರಿಯಾಗಿ ಅದೇ ಕಣಮ್ಮೆ. ಚಂಪಾ ಏನು ಅಂತ ನನ್ಗೂ ಗೊತ್ತದೆ. ಚಂಪನ್ ಕರ್ಕೊಂಬಾ, ನಾನು ಈಗ್ಲೇ ಅಪ್ಪ ಅಂತ ಈ ವಿಷಯ ಮಾತಾಡ್ತೀನಿ. ಮಾವ, ಇದು ಇವತ್ ಮಾತ್ರ ಆಗಿರೋದಲ್ಲ. ಇವಳು ಮುಂಚೆಯಿಂದಾನು ಇದೇ ಕೆಲ್ಸ ಮಾಡ್ಕೊಂಡ್ ಬಂದವಳೆ. ಹೋದ್ವಾರ ತಾನೇ ನಾನು ಉಂಗ್ರ ಎತ್ಕೊಂಡು ಯಾರ ಮೇಲೆ ಕಳ್ತನದ ಆರೋಪ ಹೊರಿಸ್ತಾ ಇದ್ದೇನಂತ ಗೊತ್ತದ ನಿಮ್ಗೆ? ನನಗ್ ಬುದ್ಧಿ ಬಂದಾಗಿಂದಾನು ನಮ್ಮ ಮನೆಗೆ ವಿಶ್ವಾಸದಿಂದ ನಿಯತ್ತಿಂದ ನಡ್ಕೊಂಡ್ ಬಂದಿರೋ ಕುಟುಂಬ ಅವ್ರದ್ದು. ಅಷ್ಟೇ ಯಾಕೆ, ಇವತ್ತು ನನಗೋಸ್ಕರ ನಿಯತ್ತಾಗಿ ದುಡಿತಾರ ಕಾರ್ಯಕರ್ತ ಇವ್ರ ಅಪ್ಪ ಅಂತವನ್ ಮೇಲೆ ಆರೋಪ ಮಾಡ್ತಾ ಇದ್ದೀರಲ್ಲ. ದೊಡ್ಡಪ್ಪ, ಅದ್ ಹಾಗಲ್ಲ. ಮುಚ್ಚು ಬಾಯ್. ನೋಡಿ, ಇವಳು ಹೊಟ್ಟೆ ಬಟ್ಟೆಗೂ ಇಲ್ಲ ಅಂತಲ್ಲ, ಒಂಟಿಯಾಗಿ ಮನೆಯಾಗಿರ್ತಾಳೋ ಅಂತಾನೋ ಅಲ್ಲ.
ಅವ್ವ ಇಲ್ದಾರ ಮಗ ಅವನ್ ನೆನಪಾಗ್ತಾ ಇರ್ಲಿ, ಕುಟುಂಬ ಜೊತೆ ಬೆರಿಲಿ ಅಂತೇಳಿ ತಂದ್ಬಿಟ್ಟವನೆ. ಮಗಿನ ಮೇಲೆ ಕಳ್ತನದ ಆರೋಪ ಹೊರ್ತಿರಲ್ಲ, ಅದ್ಯಾವ್ರಲ್ಲ ನಿಮ್ಮ ಆತ್ಮ ಸಾಕ್ಷ್ಯ ಹೋಗ್ತದ. ಅದ್ ಸರಿ, ಚಂಪಾನೇ ಕಳ್ತನ ಮಾಡಿದ್ಲು ಅಂತ ನೀವೇ ಹೆಂಗ್ ನಿರ್ಧಾರ ಮಾಡಿದ್ರಿ? ಅಲ್ಲ ಚಿತ್ರ, ನೀವ್ ಹೇಳ್ತಾ ಇದೀಯಾ ನಿನ್ ಚೈನ್ನ ಕತ್ಕೊಂಡೋಗಿ ಚಂಪಾ ಹೊಸ ಚೈನ್ ತಂದವಳೆ ಅಂತವ. ಒತ್ತಾರೆ ಕದ್ಬಿಟ್ಟು ಈಟ್ ಬಿರ್ನೆ ಹೊಸ ಚೈನ್ ತರಕಾದದೆ ತೊಂದ್ಲು ಅಂತಾನೆ ಇಟ್ಕೊಳುವ. ಚಂಪಾ ಈ ಹಟ್ಟಿಯಿಂದ ಹೊರಗೋಗ್ದೆ ಈ ಕೆಲಸ ಮಾಡಕ್ಕಾದದೆ? ಅದು ಅಲ್ಲದೆ ಚಂಪನ ಹತ್ರ ಇರೋ ಚೈನ್ಗೆ ರಸೀತಿ ಅದೇ ತಾನೆ. ಇವ್ರಿಗೇನೋ ತಿಳಿಯಕ್ಕಿಲ್ಲ. ಇವ್ರಪ್ಪ ಎಂತವನಂತ ನಿನಗೆ ಗೊತ್ತು ತಾನೆ. ನೀನೇ ಇಂಥ ಕೆಲಸ ಮಾಡ್ತಾ ಇದೆಯಲ್ಲ, ನಿನಗೆ ಸರಿ ಕಾಣಿಸ್ತದ? ಬಾಬಾ, ಅದೇನಾಯ್ತು ಅಂದ್ರೆ ತೆಪ್ ಮಾಡ್ಬಿಟ್ಟು ಈಗ ಸಂಜಾಯಿಸಿ ಕೊಡಕ್ ಬರ್ಬೇಡ ಈಶ್ವರಿ. ಹಟ್ಟಿ ಒಳಗೆ ಇಷ್ಟು ಅನ್ಯಾಯ ನಡೀತಾ ಇದ್ರು ದೊಡ್ಡವ್ರಿಗೊಂದು ಮಾತು ಹೇಳ್ದೆ ನೀವುಗಳ ತೀರ್ಮಾನ ಮಾಡಕ್ ಶುರು ಮಾಡ್ಬಿಟ್ಟಿದಿರಲ್ಲ. ಇವತ್ತೇ ಕೊನೆ. ಚಂಪನ್ ಮೇಲಾಗ್ಲಿ ಅವ್ರ ಅಪ್ಪನ ಮೇಲಾಗ್ಲಿ ಆರೋಪ ವರ್ಷದಾಗ್ಲಿ ಅವಮಾನ ಮಾಡೋದಾಗ್ಲಿ ಮಾಡಿದ್ರೆ ನಾನ್ ಸಹಿಸ್ಕೊಡೋದಿಲ್ಲ. ಚಿತ್ರ, ಚಂಪನ್ ಚೈನ್ ಅವಳು ವಾಪಸ್ ಕೊಟ್ಟು ಅವಳ ಹತ್ರ ಕ್ಷಮೆ ಕೇಳು. ಅಯ್ಯಯ್ಯೋ ಗೌಡ್ರೆ, ಅದೆಲ್ಲ ಇವನ್ ಬೇಡ. ನೀನ್ ಸುಮ್ಕರವ. ಯಾರು ಮಾಡಿದ್ರು ತಪ್ಪೇನಯ್ಯ. ನನ್ನಿಂದ ತೆಪ್ಪಾಗದೆ ಕ್ಷಮಿಸ್ಬಿಡು ಚಂಪಾ. ಚಂಪಾ ಕದ್ದಿಲ್ಲ ಅನ್ನೋದೇನೋ ಸರಿ ಕಣ್ಬವ, ಆದ್ರೆ ನನ್ ಮಗಳ ಒಡವೆ ಏನಾಯ್ತು? ಈಶ್ವರಿ, ನಮ್ಮ ಒಡವೆ ಕಾಣಿಸ್ತಾ ಇಲ್ಲ ಅಂತವ ಇನ್ನೊಬ್ರ ಮೇಲೆ ಆಪಾದನೆ ಬರ್ಸೋದು ತೆಪ್ಪು. ಇನ್ನೊಂದ್ ಕಿತ ಸಂದ ಕುಡ್ಕವ, ಸುಮ್ಕೆ ಇರು. ಭದ್ರಾ, ಚಂಪುನಟ್ಟಿ ಕರ್ಕೊಂಬಂದು ಒಳ್ಳೆ ಕೆಲಸ ಮಾಡಿದೆ. ಅಪ್ಪಯ್ಯ, ಅದು ಇದ್ಯೆ ಹೇಳಿದಕ್ಕೆ ನಾನು ಕರ್ಕೊಂಬಂದಿದ್ದು. ಚಂಪಾ ಇಂಥ ಕೆಲಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತವ ಇದ್ಯೆ ಹೇಳಿದ್ಮೇಲೆ ನಂಗೂ ಅರ್ಥ ಆಗಿದ್ದು. ಶಾನೆ ಒಳ್ಳೆ ಕೆಲಸ ಮಾಡಿದೆ ಕಣವ. ನೋಡಿ, ನೀವೆಲ್ಲರೂ ಸಣ್ಣದ್ರಿಂದ ಚಂಪು ನೋಡಿದ್ರು ಅವಳನ್ನ ಅರ್ಥ ಮಾಡ್ಕೊಂಡಿಲ್ಲ. ಆದ್ರೆ ಇದ್ಯಾ ಏಟ್ ಬಿರ್ನೆ ಒಬ್ರ ಮನಸ್ಸನ್ನ ಅರ್ಥ ಮಾಡ್ಕೊಂಡವಳು. ಅದಕ್ಕೆ ತಾಯಿ ಹೃದಯ ಇರಬೇಕು ಅಂತಾರೆ. ಆಗ್ಲೇ ಯಾರು ಹೆಂಗೆ ಅಂತ ತಿಳ್ಕೊಳಕ್ಕಾಗೋದು. ಲೇ ಮೂರಡಿ, ಆಗ್ಲೇ ಯಾರಡಿನ ನೀನ್ ತಾಳಕ್ ತಕ್ಕಂಗ್ ಕುಣಿಯಂಗ್ ಮಾಡ್ಕೊಂಡಿದ್ಯಾ? ನಿನ್ನ ನಿಂಗೆ ಬಿಟ್ರೆ ಆಗಕ್ಕಿಲ್ಲ. ನಿನಗ್ ಮೂಗ್ದಾರ ಹಾಕಕ್ಕೆ ಎಲ್ಲಾನು ರೆಡಿ ಮಾಡ್ಕತೀನಿ, ಆಮೇಲೆ ನಿಂತವ್ ಮಾತು. ಏನು ನಿನ್ ಮ್ಯಾಕೆ ಕಳ್ತನದ ಆರೋಪ ಹೊರ್ಸಿದ್ರ? ಹೀಟೆಲ್ಲ ಆದ್ಮ್ಯಾಕೆ ನಾನು ಸುಮ್ಕೆ ಬಿಡಕ್ಕಿಲ್ಲ. ಈಗ್ಲೇ ಅಮ್ಮ ಅತ್ತೆ ಹತ್ರ ಹೋಗಿ ಏನು ಅಂತ ವಿಚಾರಿಸ್ತೀನಿರು. ಬ್ಯಾಡ, ನಿಂತ್ಕೋ. ಈ ಇಸ್ಯಾನ ಇಲ್ಗೆ ಬಿಟ್ಬಿಡು.
ಸುಮ್ಕೆ ಕೆತ್ಕೆ ಇದನ್ ದೊಡ್ಡದ್ ಮಾಡೋದ್ ಬ್ಯಾಡ. ಅವ್ರ ದೇಟ್ ಧೈರ್ಯ ಇದ್ರೆ ನನ್ ಗಿಳಿ ಮ್ಯಾಗಿಂತ ಆರೋಪ ಮಾಡ್ತಾರ? ಇಲ್ಲ, ಈ ವಿಚಾರದಾಗೆ ನಾನು ಯಾರ ಮಾತನ್ನು ಕೇಳಕ್ಕಿಲ್ಲ, ಯಾರ ಮುಖನೂ ನೋಡಕ್ಕಿಲ್ಲ. ಇದ್ಕೆಯ ನಾನ್ ನಿಂತವ ಯೋನು ಹೇಳೋದ್ ಬ್ಯಾಡ ಅನ್ಕೊಂಡಿದ್ದೆ. ಅಲ್ಲ, ನೀನ್ ಹೋಗಿ ಈಗ ಅವ್ರ ಹತ್ರ ಜಗಳ ಮಾಡ್ಬಿಟ್ರೆ ಎಲ್ಲ ಸರಿ ಹೋಯ್ತದ? ನಿನ್ ಕ್ವಾಪ ನಂಗೆ ಅರ್ಥ ಆಯ್ತದೆ. ಆದ್ರೆ ಅದ್ಕೋಸ್ಕರ ನೀನ್ ಹೋಗಿ ನಿಮ್ ಅವ್ವವ್ರ ಹತ್ರ ಪ್ರಶ್ನೆ ಮಾಡಿದ್ರೆ ಇದು ಬ್ಯಾರೆ ಕಡೆಗೆ ತಿರ್ಕೋತದೆ. ನನ್ ಮಾತ್ ಕೇಳು. ಹಂಗನ್ಬಿಟ್ಟು ಪಾಪ ಏನು ತಿಳಿದೇ ಇರೋ ನಿನ್ ಮ್ಯಾಕೆ ಆರೋಪ ಮಾಡಿದ್ ಸರಿಯೇ? ಕೊಲ್ಲಕ್ಕೊಬ್ರಿದ್ರೆ ಕಾಯಕ್ಕಂತ್ಲೇ ನಮ್ ದೊಡ್ಡಗೌಡ್ರು ಇರ್ತಾರೆ. ಯಾರೇ ಏನೇ ಆಪಾದನೆ ಮಾಡಿದ್ರು ಸತ್ಯ ನಮ್ ತಲೆ ಕಾಯ್ತದೆ ಅನ್ನೋ ಮಾತನ್ನ ಸುಳ್ ಮಾಡಕ್ಕಾಯ್ತದ ಯೋಳು? ಛೇ, ಈ ಅಪ್ಪ ಮಗ ಎಲ್ಲಾ ವಿಚಾರದಲ್ಲೂ ದ್ಯಾವ್ರಾಗಿ ಕೊನೆಗ್ ನಮ್ಮನ್ನೇ ಕೇಡಿಗ್ಲನ್ನಂಗ್ ಮಾಡ್ತಾವ್ರೆ. ಗೌಡ್ರು ಇವತ್ ಮಾತಾಡಿದ್ ನೋಡಿದ್ಮ್ಯಾಕೆ ಮುಂದೆ ಅವ್ರು ನಮ್ ಪಿರುತಿನ ಒಪ್ಕೋಬಹುದು ಅನ್ನೋ ನಂಬಿಕೆ ಬರ್ತದೆ. ದಿಟ್ವಾಗ್ಲೂ ಇವತ್ತು ಚಿಕ್ಕಗೌಡ್ರು ಮತ್ತೆ ದೊಡ್ಡಗೌಡ್ರು ಇರ್ಲಿಲ್ಲ ಅಂದಿದ್ರೆ ಯೋನ್ ಆಗ್ತಿತ್ತು ಅಂತ ಗೆಪ್ತಿ ಮಾಡ್ಕೊಂಡ್ರೆ ನನ್ ಜೀವ ನಡುಕ್ತಾ ಇದೆ. ಏನಾಯ್ತು? ಎಲ್ಲ ಸೇರ್ಕೊಂಡು ನಿನ್ ಮನೆಯಿಂದ ಆಚೆ ಹಾಕ್ಬೇಕು ಅಂತ ಅನ್ಕೊಂಡ್ರೆ ನಾನ್ ಸುಮ್ಕೆ ಬಿಟ್ಬಿಡ್ತೀನಿ. ಅಲ್ಲ, ನಿನ್ ಜೊತೆ ನಾನ್ ಇರ್ಬೇಕಾರೆ ನೀನ್ ಯಾಕೆ ಅಳ್ತಾ ಇದೀಯಾ? ನೀನ್ ಹಿಂಗ್ ಕಣ್ಣೀರ್ ಹಾಕಿದ್ರೆ ಒಂದ್ ಚೂರು ಸಂದಾಕಿರಲ್ಲ. ಈ ಮುದ್ದಾದ ಮುಗ್ದಾಗೆ ನಗು ನಗು ಇರ್ಬೇಕು ಗಿಣಿ. ಗಿಣಿ, ನೆಂತವ ಒಂದ್ ಮಾತ್ ಕೇಳಲ್ಲ? ಅದೇನ್ ಕೇಳು? ಏನಿಲ್ಲ, ಅವತ್ ರಾತ್ರಿ ನಾವಿಬ್ರು ಸಂತೋಷವಾಗಿ ಕಳೆದ್ವಲ್ಲ, ಹಂಗೆ ಇವತ್ತು ಅವತ್ತೇನೋ ಗೊತ್ತಿಲ್ದೆ ಅವೆಲ್ಲ ನಡೆದೋಯ್ತು. ಆದ್ರೆ ಇನ್ ಮುಂದಕ್ಕೆ ನಿನ್ ಹುಸ್ರು ನನಗ್ ಸೋಕ್ಬೇಕು ಅಂತ ನನ್ ಕುತ್ತಿಗೆಗೆ ತಾಳಿ ಕಟ್ಟಿರ್ಬೇಕು, ತಿಳ್ಕ. ತಾಯಿ ಸರಸ್ವತಿ ಕೈ ಹಿಡಿದು ನಡ್ಸಮ್ಮ. ಹೊಸ ಬುಕ್ಕಿನ ಪರಿಮಳ ಏಟ್ ಚಂದಾಗ್ ಬರ್ತೈತೆ. ಒಳ್ಳೆ ಹೊಸ ಜೀವನಕ್ಕೆ ಹೂ ಹಾಸಿ ಸ್ವಾಗತ ಮಾಡ್ದಂಗದೆ. ಅಬ್ಬಾ, ಈ ಬುಕ್ಸ್ನೆಲ್ಲ ಓದಿ ಏಟೊಂದ್ ದಿನ ಆಗೋಗಿತ್ತು.